ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ನೈಟ್ ಟೈಮ್ ಡಿನ್ನರ್ಗೆ ಡಯಟಲ್ಲಿರೋ ಕಾರಣ ಸ್ವಲ್ಪ ಲೈಟಾಗಿ ತಿಂತೀನಿ. ಇದು ಬಂದು ಆ್ಯಕ್ಚುಲಾಗಿ ನಾನು ಡಯಟ್ ಫುಡ್ಡು ನೈಟಲ್ಲಿ ಬಿಫೋರ್ 7:30 ಒಳಗೆ ನಾನು ತಿಂದ್ಬಿಡ್ತೀನಿ. ಸೊ ಅದಕ್ಕೆ ಆ್ಯಂಡ್ ಇದು ವೆರಿ ಲೋ ಕಾರ್ಬ್. ಆ್ಯಕ್ಚುಲಾಗಿ ನಾನು ಎಣ್ಣೆ ಕೂಡ ಆ್ಯಕ್ಚುಲಾಗಿ ಹಾಕ್ತಿರ್ಲಿಲ್ಲ. ಕೆಲವರು ಡಯಟಲ್ಲಿ ಇಲ್ಲದೆ ಇರೋರು ನೋಡ್ಕೊಡ್ಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಯಾನ್ ತೊಗೊಂಡು ಅದನ್ನು ಇಟ್ಟು ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಚೆನ್ನಾಗಿ ಅದು ಕುಕ್ ಆದಮೇಲೆ, ಅಂದರೆ ಚಿಟಪಟ ಅಂದಮೇಲೆ ಇಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಬಟ್ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಅನಿಸುತ್ತೆ ಆ್ಯಂಡ್ ಅಷ್ಟು ಸ್ಪೈಸಿ ಆಗಿರಲ್ಲ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಸಮ್ಮರ್ಗೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಸ್ವಲ್ಪ ಎದೆ ಉರಿಯೋದು ಆ ಥರ ಎಲ್ಲ ಆಗ್ಬಿಡುತ್ತೆ, ಬಟ್ ಇದರಲ್ಲಿ ಆ ಥರ ಆಗೋಲ್ಲ. ಸೊ ಇದಾದಮೇಲೆ ಹಿಂಗೆ ಹಾಕಬೇಕಿತ್ತು, ನಾನು ಮರ್ತೋಗಿದ್ದೀನಿ. ನೀವು ಹಿಂಗೆ ಹಾಕ್ಕೊಳ್ಳಿ. ಹಿಂಗಾದಮೇಲೆ ಉದ್ದಿನಬೇಳೆ ಚೂರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಉದ್ದಿನಬೇಳೆ ಹಾಕಬೇಡಿ, ಯಾಕೆಂದರೆ ಅದು ತುಂಬ ಕಟ ಅಂತ ಬಾಯಿಗೆ ಸಿಗ್ತಿತ್ತು ಅಂದರೆ ನಿಮ್ಗೆ ಇಷ್ಟ ಆಗಲಿಕ್ಕಿಲ್ಲ. ತುಂಬ ಇಷ್ಟ ಆಗೋರು ಯು ಕ್ಯಾನ್ ಆಬ್ವಿಯಸ್ಲಿ ಹ್ಯಾವ್ ಇಟ್. ಸೊ ನಾನಿಲ್ಲಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇನ್ನೇನು ಅದು ಕೆಂಪು ಹಾಕ್ತಿದೆ ಅನ್ಬೇಕಾದ್ರೆ ಮೊಸರು ಹಾಕ್ತಾಯಿದ್ದೀನಿ. ಸೊ ಆಫ್ ಮಾಡಿದ್ದೀನಿ ಆ್ಯಕ್ಚುಲಾಗಿ, ಬಟ್ ಸ್ಟಿಲ್ ಅದು ಕುದೀತಾ ಇದೆ. ಸೊ ಆಫ್ ಮಾಡಿಬಿಟ್ಟು ಮೊಸರನ್ನು ಹಾಕ್ಕೊಡಿ. ಒನ್ಸ್ ಮೊಸರು ಈ ಥರ ಕಾಣಿಸ್ತಿದೆಯಲ್ಲ, ಸೊ ನೀವೇನು ಮಾಡಬೇಕು ಅಂದರೆ ಲೈಕ್ ಕಮ್ಮಿ ಆಯಿತು ಅಂದರೆ ಇನ್ನೂ ಒಂಚೂರು ಹಾಕ್ಕೊಳ್ಳಿ. ನನಗೆ ಆ್ಯಕ್ಚುಲಾಗಿ ಫಸ್ಟ್ 1 ಸೌತೆಕಾಯಿ ಮಾಡೋಣ ಅಂದ್ಕೊಂಡೆ, ಬಟ್ ಆಮೇಲೆ ಲೇಟ್ರ್ 2ಕ್ಕೆ ಮಾಡಿಬಿಡೋಣ ಅಂಥೇಳಿ 2 ಸೌತೆಕಾಯಿಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ 1/4 ಲೀಟ್ರ್ ಮೊಸರು ಪೂರ್ತಿಯಾಗಿ ಹಾಕಿದ್ದೀನಿ. ಸೊ ಇದಾದಮೇಲೆ ನೀವು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಇಟ್ಸ್ ಆನ್ ಆಪ್ಷನಲ್, ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಮೊಸರು, ಆ ಖಾರ ಕಲರು ಅದೆಲ್ಲ ಚೆನ್ನಾಗಿ ಹಿಡಿದಿದೆ ಅದಕ್ಕೆ. ಸೊ ಈಗ ಏನು ಮಾಡ್ತಿದ್ದೀನಿ ಅಂದರೆ, ನಾನು 2 ಸೌತೆಕಾಯಿ ಬೇಸಿಕಲಿ ನಾನು ತುರಿದಿಟ್ಕೊಂಡಿದ್ದೆ. ಕೆಲವ್ರಿಗೆ ಹಚ್ಚಿಟ್ಕೊಂಡಿರೋದು ಹಾಕ್ಕೊಳಕ್ಕೂ ಇಷ್ಟ ಆಗುತ್ತೆ. ಸೊ ಇಟ್ಸ್ ಅಪ್ ಟು ಯು. ಇದರಲ್ಲೇನು ಜಾಸ್ತಿ ಇಲ್ಲ. ಎಣ್ಣೆ, ಸಾಸಿವೆ, ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದಿನಬೇಳೆ ಆ್ಯಂಡ್ ಕೊತ್ತಂಬರಿ ಬೇಕಾದವ್ರು ಹಾಕ್ಕೋಬೋದು, ಇಟ್ಸ್ ಅನ್ ಆಪ್ಷನಲ್. ಆಮೇಲೆ ಕರ್ಡ್, ಇದಿಷ್ಟನ್ನು ಹಾಕಿ ಉಪ್ಪನ್ನು ನಾನು ಈಗಲೇ ಹಾಕ್ತಿಲ್ಲ, ಸೌತೆಕಾಯಿ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕೋಣ ಅಂತ. ಸೊ ಇಲ್ಲಿ ನೋಡಿ 2 ಸೌತೆಕಾಯಿ, ಮೀಡಿಯಮ್ ಸೈಜ್ ಸೌತೆಕಾಯಿ ರುಬ್ಬಿಟ್ಕೊಂಡಿದ್ದೀನಿ. ಆ ನೀರನ್ನು ಚೆಲ್ಕೊಬೇಡಿ, ಯಾಕಂದರೆ ನೀರಲ್ಲೇ ಆಲ್ಮೋಸ್ಟ್ ತುಂಬ ಸತ್ವಗಳಿರುತ್ತೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಡೈಜೆಷನ್ ಆಲ್ಸೋ. ಆಮೇಲೆ ಇದು ಡಯಟ್ ಫುಡ್ ಆಗಿರೋದ್ರಿಂದ ಎಣ್ಣೆ ನಿಮ್ಗೆ ರಿಕ್ವೈರ್ಮೆಂಟ್ ಇಲ್ಲ, ಬಟ್ ಸ್ಟಿಲ್ ನಾನು ಹಾಕಿದ್ದೀನಿ. ಸೊ ಈಗ ನೋಡಿ ನಾನು ಸೌತೆಕಾಯಿ ಹಾಕ್ಕೋತಾ ಇದ್ದೀನಿ. ಅಲ್ಲಿಗೆ 2 ಸೌತೆಕಾಯಿ ಇದೆ ಇದರಲ್ಲಿ, ಮೀಡಿಯಮ್ ಸೌತೆಕಾಯಿ. ಸೊ ಇದಿಷ್ಟನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು, ಉಪ್ಪನ್ನು ಯಾಕೆ ನಾನು ಹಾಕ್ತಿಲ್ಲ ಅಂದರೆ ತಿನ್ನೋ ಟೈಮಿಗೆ ನಾನು ಹಾಕ್ಕೋತೀನಿ. ಯಾಕಂದರೆ ಹಾಕಿ ಬಿಟ್ಬಿಟ್ಟೆ ಅಂದರೆ ಸ್ವಲ್ಪ ಜಾಸ್ತಿ ನೀರು ಬಿಟ್ಬಿಡತ್ತೆ. ಸೊ ಅದು ನನಗಿಷ್ಟ ಇಲ್ಲದೆ ಇರೋ ಕಾರಣ, ನೀರು ಜಾಸ್ತಿ ಹೊರಗಡೆ ಬರೋದು ಇಷ್ಟ ಇಲ್ಲದೆ ಇರೋ ಕಾರಣ ಅದರಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಹೋಪ್ ಎಲ್ಲರಿಗೂ ನನ್ನ ಡಯಟ್ ಫುಡ್ ಇಷ್ಟ ಆಗಿದೆ. ದಿನ ಒಂದೊಂದು ಡಯಟ್ ಫುಡ್ ಹಾಕ್ತೀನಿ ಇನ್ಮೇಲಿಂದ. ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು.